ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 15. ಗರ ಬಡಿದಂತೆ ಗೋಡೆಗೆ ಒರಗಿ ನಿಂತಿದ್ದ ಅಹಾನಳ ಭುಜದ ಮೇಲೆ ಯಾರೋ ಕೈಯಿಟ್ಟಂತಾಗಿ ಬೆಚ್ಚಿ ಎಚ್ಚೆತ್ತಳು ಅಹಾನ. ಅವಳ ಮುಂದೆ ಸರಸ್ವತಿಯವರು ತುಂಟ ನಗು ಹೊತ್ತು ನಿಂತಿದ್ದರು. ಅವರ ನಗುವಿನ ಅರ್ಥ ತಿಳಿಯಲಿಲ್ಲ ಅವಳಿಗೆ. ಅಹಾನ, ಎಲ್ಲಿ ಕಳೆದು ಹೋಗಿದ್ದೀಯಾ ಎಂದರು ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದು. ಎಲ್ಲೂ ಇಲ್ಲ, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ ಎಂದಳು ತಡವರಿಸಿ. ಬಾಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಎಂದರು ಕಣ್ಣು ಹೊಡೆದು. ಅಹಾನಳ ಮುಖ ಒಮ್ಮೆಲೆ ಬಿಳಿಚು ಕಂಡಿತು. ಇಲ್ಲ, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ ಎಂದಳು ಪಟ್ಟನೆ. ಏನು ಅಂತ ಕೇಳಬಹುದಾ ಎಂದರು ಅವಳನ್ನೇ ದಿಟ್ಟಿಸುತ್ತಾ. ಅದು ಅದು ಇವತ್ತು ಸಂಜೆ ಮಿಸ್ಟರ್ ಚೌಧರಿ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ನನ್ನನ್ನು ಕೂಡ ಇನ್ವೈಟ್ ಮಾಡಿ ಖಂಡಿತ ಬರಬೇಕು ಅಂದರು. ಅದಕ್ಕೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಎಂದು ಬಾಯಿಗೆ ಬಂದ ಸುಳ್ಳನ್ನೇ ಒದರಿದ್ದಳು. ಸರಸ್ವತಿ ಜೋರಾಗಿ ನಕ್ಕು ಬಿಟ್ಟರು. ಯಾವ ಡ್ರೆಸ್ ಹಾಕ್ಕೊಂಡು ಹೋಗೋದು ಅಂತ ಬಾಸ್ ಜೊತೆ ಡಿಸ್ಕಸ್ ಮಾಡ್ತಿದ್ಯಾ ಎಂದಾಗ ಅಹಾನಳ ಬಾಯಿ ಕಟ್ಟಿತು. ಮ್ಯಾಮ್, ಹಾಗೇನಿಲ್ಲ ಎಂದು ರಾಗ ಎಳೆದಳು. ನನಗೆ ಎಲ್ಲ ಗೊತ್ತಾಗುತ್ತೆ ಅಹಾನ. ಐ ಥಿಂಕ್ ಬಾಸ್ ನಿನ್ನನ್ನು ಲೈಕ್ ಮಾಡ್ತಾರೆ ಎಂದು ಬಿಟ್ಟರು. ಅಹಾನಳಿಗೆ ಮುಜುಗರಕ್ಕೆ ಮುಖವೆಲ್ಲ ಕೆಂಪಾಗಿ ಬಿಟ್ಟಿತ್ತು. ಮ್ಯಾಮ್, ನೀವು ಸುಮ್ಮನೆ ಏನೇನೋ ಅಂದ್ಕೋಬೇಡಿ ಎಂದಳು ಗಾಬರಿಯಲ್ಲಿ. ಅವಳ ಕೆಂಪಾದ ಮುಖ ನೋಡಿ ನಕ್ಕವರು, ಹೋಗ್ಲಿ ಬಿಡು, ಬಾ ಊಟಕ್ಕೆ ಹೋಗೋಣ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಹೋದರು. ಸರಸ್ವತಿಯವರ ಜೊತೆ ಊಟ ಮುಗಿಸಿದ ನಂತರ ಅಹಾನ ತನ್ನ ಕ್ಯಾಬಿನ್ಗೆ ತೆರಳಿ ಕೆಲಸದಲ್ಲಿ ಮುಳುಗಿದಳು. ಅಗಸ್ತ್ಯನಿಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಕೆಲಸ ಇಲ್ಲದೆ ಇರುವುದರಿಂದ ಅವನಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲಿಲ್ಲ. ಹೇಳಿದಂತೆ 3 ಗಂಟೆಗೆಲ್ಲ ಆಫೀಸಿನಲ್ಲಿದ್ದನು. 4 ಗಂಟೆಗೆ ಇನ್ನೊಂದು ಮೀಟಿಂಗ್ ಮುಗಿಸಿ ಸುಸ್ತಾಗಿ ತನ್ನ ಕ್ಯಾಬಿನ್ನಿನಲ್ಲಿ ಕುಳಿತಿದ್ದನು. ಸಮಯ 5:30. ಅಹಾನಗೆ ಕರೆ ಮಾಡಿ ಬ್ಲ್ಯಾಕ್ ಕಾಫಿ ತರಲು ಹೇಳಿದ. ಡೋರ್ ನಾಕ್ ಮಾಡಿ ಒಳ ಬಂದವಳು ಕಾಫಿಯನ್ನು ಅವನ ಟೇಬಲ್ ಮುಂದಿಟ್ಟಳು. ಕಾಫಿ ಮಗನು ತೆಗೆದುಕೊಂಡವನು, ನೀನು ಮನೆಗೆ ಹೋಗಿ 7 ಗಂಟೆಗೆಲ್ಲ ರೆಡಿ ಇರು, ನಾನು ಬಂದು ಪಿಕಪ್ ಮಾಡ್ತೀನಿ ಎಂದನು. ಅಹಾನ ಅಲ್ಲಾಡದೆ ಅಲ್ಲಿಯೇ ನಿಂತಿದ್ದಳು. ಏನಾದರೂ ಹೇಳಬೇಕಾ ಎಂದಿದ್ದ. ಅದು ಇಬ್ಬರು ಒಟ್ಟಿಗೆ ಹೇಗೆ ಎಂದು ಏನೇನೋ ಹೇಳಿದಳು. ಅವಳ ಮಾತು ಅರ್ಥವಾದವನಂತೆ, ನೀನು ನನ್ನ PA ಅನ್ನೋದನ್ನು ಮರಿಬೇಡ ಅಹಾನ. ನಾವಿಬ್ಬರು ಒಟ್ಟಿಗೆ ಹೋದರೆ ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳೋದಿಲ್ಲ, ಓಕೆ ಎಂದನು. ಓಕೆ ಎಂದು ತಲೆ ಆಡಿಸಿ ಹೊರಟು ಹೋದವಳನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟಿದ್ದ. ಕರಣ್ ಅಹಾನಳನ್ನು ಹೇಗೆ ನೋಡುತ್ತಿದ್ದ ಎಂದು ನೆನೆಸಿಕೊಂಡವನ ಕೈಗಳು ಕೋಪದಲ್ಲಿ ಮುಷ್ಟಿ ಕಟ್ಟಿದ್ದವು. ಕಪ್ಪು ಬಣ್ಣದ ರೇಷ್ಮೆ ಸೀರೆಗೆ ಕೆಂಪು ಬಣ್ಣದ ಬಾರ್ಡರ್ ಮತ್ತು ಅದೇ ಬಣ್ಣದ ರವಿಕೆ ಧರಿಸಿದ್ದಳು ಅಹಾನ. ಮುಖಕ್ಕೆ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡಿದ್ದವಳು ಕಣ್ಣಿಗೆ ಎಂದಿನಂತೆ ಹೇರಳವಾಗಿ ಕಾಡಿಗೆ ಹಚ್ಚಿದ್ದಳು. ತನ್ನ ಗುಂಗುರು ಕೂದಲನ್ನು ಎಂದಿನಂತೆ ಪೋನಿಟೇಲ್ನಲ್ಲಿ ಬಂಧಿಸದೆ ಹಾರಾಡಲು ಬಿಟ್ಟು ಕಿವಿಗೆ ದೊಡ್ಡದಾದ ಆಂಟಿಕ್ ಡಿಸೈನಿನ ಓಲೆಗಳನ್ನು ಧರಿಸಿದ್ದಳು. ಕೊನೆಯದಾಗಿ ಅವಳ ಫೇವ್ರೆಟ್ ಪರ್ಫ್ಯೂಮನ್ನು ಸಿಂಪಡಿಸಿಕೊಂಡು ಕನ್ನಡಿಯಲ್ಲಿ ಮತ್ತೊಮ್ಮೆ ನೋಡಿಕೊಂಡಳು. ಹುಡುಗಿ ಮೊದಲನೇ ಬಾರಿ ಇಂತಹ ಪಾರ್ಟಿಗೆ ಹೋಗುತ್ತಿದ್ದರಿಂದ ಸ್ವಲ್ಪ ಭಯಪಟ್ಟಿದ್ದಳು. ಎಷ್ಟೇ ಧೈರ್ಯ ತಂದುಕೊಂಡರೂ ಅವಳ ಮನದ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಭಯ ಆವರಿಸಿತ್ತು. ತಾನು ಪಾರ್ಟಿಯಲ್ಲಿ ಸರಿಯಾಗಿ ವರ್ತಿಸದೆ ಅಗಸ್ತ್ಯನಿಗೆ ತನ್ನಿಂದ ಅವಮಾನವಾದರೆ? ಅಲ್ಲಿ ಎಲ್ಲರೂ ಮಾಡರ್ನ್ ಬಟ್ಟೆ ಧರಿಸಿ ಬಂದಿರುತ್ತಾರೆ. ನಾನು ಸೀರೆಯಲ್ಲಿ ಹೋದರೆ ಅವರೆಲ್ಲರ ನಡುವೆ ಬಹಳ ವಿಚಿತ್ರವಾಗಿ ಕಾಣಬಹುದೋ ಏನೋ. ಹೀಗೆ ಏನೇನೋ ಪ್ರಶ್ನೆಗಳು ಅವಳ ತಲೆ ತುಂಬಿಕೊಂಡು ರಾಡಿ ಎಬ್ಬಿಸಿಬಿಟ್ಟಿದ್ದವು. ಇಟ್ಸ್ ಓಕೆ ಅಹಾನ, ಯು ಆರ್ ಸ್ಟ್ರಾಂಗ್, ಯು ಕ್ಯಾನ್ ಡೂ ಇಟ್ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡಳು. ಅಗಸ್ತ್ಯ ಹೇಳಿದಾಗಲೇ ಆಫೀಸ್ ಬಿಟ್ಟು ಮನೆ ತಲುಪಿದವಳು ರೇಖರಿಗೆ ಆಫೀಸಿನಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ನಂತರ ಇಂದು ತಾನು ಅಗಸ್ತ್ಯನ ಜೊತೆಗೆ ಪಾರ್ಟಿಗೆ ಹೋಗುತ್ತಿರುವುದಾಗಿ ಹೇಳಿದಳು. ರೇಖರ ಕಾಲಂತೂ ಖುಷಿಯಲ್ಲಿ ನೆಲದ ಮೇಲೆ ನಿಲ್ಲುತ್ತಲೇ ಇಲ್ಲ. ಓ ಮೈ ಗಾಡ್, ದಿಸ್ ಈಸ್ ಸಚ್ ಅ ಗುಡ್ ನ್ಯೂಸ್. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಗಸ್ತ್ಯ ಇದಕ್ಕೂ ಮುಂಚೆ ಅಷ್ಟಾಗಿ ಯಾವುದೇ ಪಾರ್ಟಿಗಳನ್ನು ಅಟೆಂಡ್ ಮಾಡ್ತಿರಲಿಲ್ಲ. ಆಫೀಸಿನಲ್ಲಿ ಅವನ ಕಡೆಯಿಂದ ಯಾರನ್ನಾದರೂ ಕಳಿಸಿ ಬಿಡ್ತಿದ್ದ. ಆದರೆ ಈಗ ನನ್ನ ಮಗ ಪಾರ್ಟಿ ಅಟೆಂಡ್ ಮಾಡುವುದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ, ಅದು ಕೂಡ ಅವನ ಹೆಂಡತಿ ಜೊತೆಗೆ. ನನಗೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಹಾನ, ಇದೆಲ್ಲ ನಿನ್ನಿಂದಲೇ ಸಾಧ್ಯವಾಗಿದ್ದು ಎಂದು ಅವಳನ್ನು ಅಪ್ಪಿ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟರು. ಹಾಗೆಲ್ಲ ಏನಿಲ್ಲ ಅತ್ತೆ, ಅವರು ನಮ್ಮ ಕ್ಲೈಂಟ್ಸ್. ಪಾರ್ಟಿಗೆ ಇನ್ವೈಟ್ ಮಾಡಿದಾಗ ಹೋಗದೇ ಇದ್ದರೆ ಸರಿ ಬರೋದಿಲ್ಲ. ಆಮೇಲೆ ಅದು ಇಬ್ಬರ ಬಿಸ್ನೆಸ್ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಹಾಗಾಗಿ ಅಗಸ್ತ್ಯ ಹೋಗುತ್ತಿರೋದು ಅಷ್ಟೇ.
ಇನ್ನು ನಾನು ಅವರ PA ಆಗಿ ಹೋಗ್ತಿರೋದು, ಹೆಂಡತಿ ಆಗಲ್ಲ ಎಂದು ಅಹಾನ ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ಸಹ ರೇಖಾ ಅವರೇನು ಅದಕ್ಕೆ ತಲೆ ಕೆಡಿಸಿಕೊಂಡಿರಲಿಲ್ಲ. ತನ್ನ ಮಗನ ಹೆಂಡತಿಯಾಗಿ ಹೋಗುತ್ತಿಲ್ಲ ಎಂದಾಗ ಬೇಜಾರಾದರೂ ಸಹ ಇಬ್ಬರು ಒಟ್ಟಿಗೆ ಎಲ್ಲೋ ಒಂದು ಕಡೆ ಹೋಗ್ತಿದ್ದಾರಲ್ಲ ಎನ್ನುವುದೇ ಅವರಿಗೆ ದೊಡ್ಡ ವಿಷಯವಾಗಿತ್ತು. ಅದನ್ನು ತಲೆಯಿಂದ ತೆಗೆದು ಹಾಕಿದವರು, ಯಾವ ಡ್ರೆಸ್ ಹಾಕೊಂಡು ಹೋಗಬೇಕು ಅಂತಿದ್ದೀಯಾ, ನಿನ್ನ ಬಳಿ ಪಾರ್ಟಿಗೆ ಧರಿಸುವಂತಹ ಡ್ರೆಸ್ ಇದ್ದೀಯಾ ಎಂದು ಕೇಳಿದಾಗ ತಾನು ಸೀರೆ ಹಾಕಿಕೊಂಡು ಹೋಗುತ್ತಿರುವುದಾಗಿ ಹೇಳಿದಳು. ನಿನಗೆ ಪಾರ್ಟಿಗಳಿಗೆ ಧರಿಸುವಂತಹ ಬಟ್ಟೆಗಳನ್ನು ತರಬೇಕು, ಈ ಭಾನುವಾರ ಶಾಪಿಂಗ್ ಹೋಗೋಣ, ನನ್ನ ಸೊಸೆಗೆ ಎಲ್ಲರ ನಡುವೆ ಮುಜುಗರವಾಗೋದು ನನಗೆ ಇಷ್ಟವಿಲ್ಲ ಎಂದವರು ಅವಳ ನಾಕಾರದ ನಡುವೆಯೂ ಅವಳನ್ನು ಒಪ್ಪುವಂತೆ ಮಾಡಿದ್ದರು. ನಂತರ ಅವರ ರೂಮಿಗೆ ನುಗ್ಗಿ ಅವಳ ಕ್ಲೋಸೆಟ್ ಎಲ್ಲವನ್ನು ಜಾಲಾಡಿ ಖುದ್ದಾಗಿ ಅವರೇ ಅಹಾನಾಳಿಗೆ ಈ ಕಪ್ಪು ಬಣ್ಣದ ಸೀರೆಯನ್ನು ಹುಡುಕಿಕೊಟ್ಟು ಇದನ್ನೇ ತೊಡುವಂತೆ ಹೇಳಿದ್ದರೂ ಕೂಡ ಅವರಣತಿಯಂತೆ ಅಹಾನ ಈಗ ತಯಾರಾಗಿ ಕುಳಿತಿದ್ದಳು. ಸಮಯ 7ಕ್ಕೆ 10 ನಿಮಿಷ ಬಾಕಿ ಇತ್ತಷ್ಟೇ. ಕನ್ನಡಿಯ ಮುಂದೆ ಕುಳಿತಿದ್ದವಳು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಳು. ಅದೇ ಸಮಯಕ್ಕೆ ರೂಮಿನೊಳಗೆ ಬಂದ ಅಗಸ್ತ್ಯ ತಯಾರಾಗಿ ಕುಳಿತಿದ್ದವಳ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿ ಒಂದು ಕ್ಷಣ ಉಸಿರಾಡುವುದನ್ನೇ ಮರೆತು ಬಾಗಿಲಲ್ಲಿ ಹಾಗೆಯೇ ನಿಂತುಬಿಟ್ಟ. ಹೃದಯ ಹಿಂಡುವಷ್ಟು ಸುಂದರವಾಗಿ ಕಾಣುತ್ತಿದ್ದ ತನ್ನವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಂಡವನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವಳ ಹಿಂದೆ ಬಂದು ನಿಂತ. ತನ್ನ ಹಿಂದೆ ಯಾರೋ ಬಂದು ನಿಂತಂತಾಗಿ ತಲೆ ಎತ್ತಿ ನೋಡಿದವಳ ಕಣ್ಣಿಗೆ ಕಂಡದ್ದು ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ದಿಟ್ಟಿಸಿ ನೋಡುತ್ತಿದ್ದ ಅಗಸ್ತ್ಯ. ಅವನ ಕಣ್ಣಲ್ಲಿ ಒಂದು ದೃಷ್ಟಿಯ ಖುಷಿಯ ಮಿಂಚಿತ್ತು. ಇಬ್ಬರೂ ಒಂದು ಕ್ಷಣ ದೃಷ್ಟಿ ಬೆರೆಸಿದರು. ಆ ಕ್ಷಣದಲ್ಲಿ ಇಬ್ಬರು ಸುತ್ತಲಿನ ಪರಿವೇ ಇಲ್ಲದವರಂತೆ ಒಬ್ಬರನ್ನೊಬ್ಬರು ದೃಷ್ಟಿಸುವುದರಲ್ಲಿ ಕಳೆದು ಹೋಗಿದ್ದರು. ಇಬ್ಬರ ಸುಂದರ ಕ್ಷಣಗಳನ್ನು ಕೆಡಿಸಲೆಂದೇ ಅಗಸ್ತ್ಯನ ಫೋನ್ ಬಡಿದುಕೊಂಡಿತ್ತು. ಅಹಾನಾಳಿಂದ ದೃಷ್ಟಿ ಸರಿಸಿ ಫೋನ್ ರಿಸೀವ್ ಮಾಡಿ ಬಾಲ್ಕನಿಯ ಬಳಿ ತೆರಳಿದವನು 2 ನಿಮಿಷಗಳ ಬಳಿಕ ರೂಮ್ಗೆ ವಾಪಸ್ ಬಂದಿದ್ದನು. ಅಹಾನ ಈಗ ತಾನೇ ನಡೆದ ಘಟನೆಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಳು. ಇತ್ತೀಚೆಗೆ ಅಗಸ್ತ್ಯನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಗಮನಿಸಿದ್ದಳು. ಮೊದಲಿನಂತೆ ವ್ಯಂಗ್ಯವಾಡದೆ ಅವಳ ಜೊತೆ ನಾರ್ಮಲ್ ಆಗಿ ವರ್ತಿಸುತ್ತಿದ್ದ. ಸಣ್ಣ ಪುಟ್ಟ ಸಹಾಯಕ್ಕೆ ನಕ್ಕು ಅವಳಿಗೆ ಥ್ಯಾಂಕ್ಸ್ ಹೇಳುತ್ತಿದ್ದ. ಅವಳನ್ನು ಇತ್ತೀಚೆಗೆ ಸ್ವಲ್ಪವೇ ರೇಗಿಸಲು ಕೂಡ ಶುರು ಮಾಡಿದ್ದ. ಒಂದರ ಮೇಲೊಂದರಂತೆ ತಾನೇ ಹಾಕಿದ್ದ ಷರತ್ತುಗಳನ್ನು ಅವನೇ ಕಿತ್ತು ಹಾಕಲು ಶುರು ಮಾಡಿದ್ದ. ಇದೆಲ್ಲವನ್ನು ನೆನೆದವಳ ಮುಖದ ಮೇಲೆ ಒಂದು ಸುಂದರವಾದ ನಗು ಮೂಡಿತ್ತು. ಅವಳ ಹಿಂದೆ ಬಂದು ನಿಂತವನು, ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ, ಬ್ಲ್ಯಾಕ್ ಈಸ್ ಯೋರ್ ಕಲರ್ ಎಂದು ಅವಳನ್ನು ಹೊಗಳಿದಾಗ ಎಚ್ಚೆತ್ತಳು. ಅಗಸ್ತ್ಯನ ಹೊಗಳಿಕೆಗೆ ನಾಚಿ ತಲೆ ತಗ್ಗಿಸಿ ಥ್ಯಾಂಕ್ಸ್ ಎಂದಳು. ಅಗಸ್ತ್ಯನ ಹೃದಯ ಹೂವಾಯಿತು. ನಕ್ಕವನು, ಗಿವ್ ಮಿ 10 ಮಿನಿಟ್ಸ್, ನಾನು ರೆಡಿಯಾಗಿ ಬರ್ತೀನಿ, ನಂತರ ಇಬ್ಬರು ಹೊರಡೋಣ ಎಂದನು. ಓಕೆ ಎಂದು ತಲೆಯಾಡಿಸಿ ರೂಮಿನಿಂದ ಹೊರ ಹೋಗುತ್ತಿದ್ದವಳನ್ನು ಹೆಸರು ಹಿಡಿದು ಕೂಗಿ ಕರೆದು ನಿಲ್ಲಿಸಿದ್ದ. ಅಹಾನ ನಿಂತಲ್ಲಿಯೇ ಅವನ ಕಡೆ ತಿರುಗಿ ಏನು ಎನ್ನುವಂತೆ ಹುಬ್ಬು ಹಾರಿಸಿದಳು. ನಿನ್ನ ಸಾರಿಗೆ ಮ್ಯಾಚ್ ಆಗುವಂತಹ ಸೂಟ್ ಸೆಲೆಕ್ಟ್ ಮಾಡಿ ಇಡೋದಕ್ಕಾಗತ್ತಾ, ಐ ಆಮ್ ಗೆಟಿಂಗ್ ಲೇಟ್ ಎಂದನು. ಅಫ್ಕೋರ್ಸ್ ಎಂದು ನಕ್ಕವಳಿಗೆ ಥ್ಯಾಂಕ್ ಯು ಎಂದು ಸುರಿ ಬಾತ್ರೂಮ್ ತೆರಳಿದವನು 10 ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಂದಿದ್ದ. ಅಹಾನ ಆಗಲೇ ಅವನಿಗೆ ಕಪ್ಪು ಸೂಟ್ ಮತ್ತು ಅದಕ್ಕೆ ಮ್ಯಾಚ್ ಆಗುವಂತೆ ಟೈಯನ್ನು ಹಾಸಿಗೆಯ ಮೇಲೆ ಎತ್ತಿಟ್ಟಿದ್ದಳು. ಸೂಟ್ ನೋಡಿ ನಕ್ಕವನಿಗೆ ಟೈ ನೋಡಿ ತಲೆ ಕೆರೆದುಕೊಳ್ಳುವಂತಾಗಿತ್ತು. ಯಾಕೆಂದರೆ ಅಗಸ್ತ್ಯ ಯಾವತ್ತೂ ಟೈ ಧರಿಸುತ್ತಿರಲಿಲ್ಲ. ಅದಕ್ಕೆ ಕಾರಣ ಅವನಿಗೆ ಟೈ ಕಟ್ಟಿಕೊಳ್ಳಲು ಬರುತ್ತಿರಲಿಲ್ಲ. ಪಟಪಟನೆ ಬಟ್ಟೆ ಧರಿಸಿದವನು ಕನ್ನಡಿಯ ಮುಂದೆ ನಿಂತು ಮುಖಕ್ಕೆ ಜೆನ್ಸ್ ಫೇರ್ನೆಸ್ ಕ್ರೀಮ್ ಹಾಕಿ ಕೂದಲನ್ನು ಜೆಲ್ ಹಾಕಿ ನೀಟಾಗಿ ಸೆಟ್ ಮಾಡಿಕೊಂಡವನು ಕಡೆಯದಾಗಿ ಅವನ ಫೇವ್ರೆಟ್ ಪರ್ಫ್ಯೂಮನ್ನು ಸಿಂಪಡಿಸಿಕೊಂಡ. ಈಗ ಅವನಿಗೆ ಇದ್ದ ಒಂದೇ ತಲೆನೋವೆಂದರೆ ಟೈ ಹೇಗೆ ಕಟ್ಟಿಕೊಳ್ಳುವುದು. ತಲೆಗೆ ಏನೋ ಹೊಳೆದದ್ದೇ ರೂಮಿನಿಂದಲೇ ಅಹಾನ ಎಂದು ಜೋರಾಗಿ ಕೂಗಿಕೊಂಡಿದ್ದ. ಕೆಳಗೆ ರೇಖಾರ ಜೊತೆ ಮಾತನಾಡುತ್ತಾ ಕುಳಿತಿದ್ದವಳು ಅಗಸ್ತ್ಯನ ಕೂಗಿಗೆ ರೂಮಿನ ಕಡೆ ಆಶ್ಚರ್ಯದಲ್ಲಿ ನೋಡಿದಳು. ಯಾಕಂದರೆ ಅಗಸ್ತ್ಯ ಯಾವತ್ತೂ ಅವಳನ್ನು ಈ ರೀತಿ ಕರೆದಿರಲಿಲ್ಲ. ಅದು ಇಷ್ಟು ಜೋರಾಗಂತೂ ಇಲ್ಲವೇ ಇಲ್ಲ. ಅಹಾನ, ನಿನ್ನ ಗಂಡ ಯಾಕೋ ಕರೀತಿದ್ದಾನೆ, ಹೋಗಿ ಏನು ಅಂತ ಕೇಳು ಎಂದು ಅಹಾನಳನ್ನು ಸೋಫಾದಿಂದ ತಳ್ಳಿದ ರೇಖಾ ಮುಖದ ಮೇಲೆ ಒಂದು ದೊಡ್ಡದಾದ ನಗು ಮೂಡಿಸಿಕೊಂಡಿದ್ದರು. ಅವರ ಮಕ್ಕಳಾಟಕ್ಕೆ ತಲೆ ಆಡಿಸಿ ಎದ್ದವಳು ಮೆಟ್ಟಿಲು ಹತ್ತಿ ರೂಮ್ಗೆ ಬಂದಳು. ಅಗಸ್ತ್ಯ ಕತ್ತಿನ ಸುತ್ತ ಟೈಯನ್ನು ಹೇಗೇಗೋ ಸುತ್ತಿಕೊಂಡಿದ್ದು ನೋಡಿ ಬಂದ ನಗುವನ್ನು ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡಳು. ಅವಳನ್ನು ಬಾಗಿಲಿನಲ್ಲಿ ನೋಡಿದವನು, ಕ್ಯಾನ್ ಯು ಪ್ಲೀಸ್ ಟೈ ದೀಸ್ ಎಂದನು. ತನ್ನ ಕೊರಳಿನ ಸುತ್ತ ಹಾವಿನಂತೆ ಸುತ್ತಿಕೊಂಡಿದ್ದ ಟೈಯನ್ನು 2 ಕೈಯಲ್ಲಿ ಎತ್ತಿ ಹಿಡಿದು
ನಕ್ಕವಳು ಅವನ ಮುಂದೆ ಬಂದು ನಿಂತಳು. ಬಹಳ ಹೈಟ್ ಡಿಫರೆನ್ಸ್ ಇದ್ದ ಕಾರಣ ಅಹಾನ ತುದಿಕಾಲಿನಲ್ಲಿ ನಿಂತು ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡುತ್ತಾ ಅವನ ಕೊರಳಿನ ಸುತ್ತ ಕೈ ಹಾಕಿ ಟೈಯನ್ನು ಎರಡೂ ಕೈಯಲ್ಲಿ ಹಿಡಿದುಕೊಂಡಳು. ಅವಳ ಪರದಾಟ ಗಮನಿಸಿದವನ ಮುಖದ ಮೇಲೆ ಮುಗುಳ್ನಗೆ ಮೂಡಿತ್ತು. ಅವಳ ಎತ್ತರಕ್ಕೆ ಸರಿಯಾಗಿ ಬಾಗಿದವನು ಈಗ ಓಕೆನಾ ಎಂದು ಕಿರುನಕ್ಕ. ಅಹಾನ ಮುಗುಳ್ನಕ್ಕೂ ಅವನ ಕತ್ತಿನ ಸುತ್ತ ಟೈ ಕಟ್ಟಿದಳು. ಥ್ಯಾಂಕ್ ಯು ಎಂದವನು ಲೆಟ್ಸ್ ಗೋ ಎಂದನು. ಅಹಾನ ಅರ್ಜೆಂಟಿನಲ್ಲಿ 3 ಇಂಚಿನ ಕಪ್ಪು ಚಪ್ಪಲಿಯನ್ನು ಹಾಕಿಕೊಂಡು ಬಂದಳು. ರೂಮಿನಿಂದ ಅವಳ ಕೈ ಹಿಡಿದುಕೊಂಡೇ ಕೆಳಗೆ ಬಂದನು. ಅಹಾನ ಅವನನ್ನೇ ಬಾಯಿ ಬಿಟ್ಟುಕೊಂಡು ನೋಡುತ್ತಾ ಮಾಯೆಗೊಳಗಾದವನಂತೆ ಅವನನ್ನು ಹಿಂಬಾಲಿಸಿದಳು. ಕೈ ಹಿಡಿದು ಕೆಳಗೆ ಬಂದ ಮಗ ಸೊಸೆಯನ್ನು ಕಣ್ಣು ತುಂಬಿಕೊಂಡು ನೋಡಿದರು ರೇಖಾ. ಇಬ್ಬರನ್ನು ಈ ರೀತಿ ನೋಡಿದಾಗಿನಿಂದಲೂ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಅವರ ಮುಂದೆ ಹೋಗಿ ನಿಂತವರು, ನಿಮ್ಮಿಬ್ಬರ ಜೋಡಿ ತುಂಬ ಮುದ್ದಾಗಿದೆ, ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಎಂದು ಇಬ್ಬರನ್ನು ಆಲಂಗಿಸಿದರು. ಅಗಸ್ತ್ಯ ಮತ್ತು ಅಹಾನ ಕೂಡ ನಕ್ಕು ರೇಖಾರನ್ನು ತಬ್ಬಿದರು. ಪ್ರತಿ ಮತ್ತು ರಾಜೇಶ್ ಅವರನ್ನೇ ಖುಷಿಯಲ್ಲಿ ದಿಟ್ಟಿಸುತ್ತಿದ್ದರು. ಅಹಾನ ಈ ಥರ ಪಾರ್ಟಿ ಅಟೆಂಡ್ ಮಾಡ್ತಿರೋದು ಇದೇ ಮೊದಲನೇ ಬಾರಿ. ಸೊ ಅವಳೊಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗಬೇಡ. ನೀನು ಕೂಡ ಅಷ್ಟೇ ಅಹಾನ, ಅವನ ಜೊತೆಗೇ ಇರು ಎಂದು ಇಬ್ಬರನ್ನು ಎಚ್ಚರಿಸಿದರು. ಮಾಮ್, ಐ ನೋ, ನಾವೇನು ಚಿಕ್ಕ ಮಕ್ಕಳಲ್ಲ ಎಂದನು ಅಗಸ್ತ್ಯ. ಇವತ್ತು ನಿನ್ನ ಮೇಲೆ ಎಷ್ಟು ಜನರ ಕಣ್ಣು ಬೀಳುತ್ತೋ ಏನೋ, ಇದು ನಿನಗೆ ಅವರ ಕೆಟ್ಟ ದೃಷ್ಟಿ ತಾಗದಿರಲು ಹೆಲ್ಪ್ ಮಾಡುತ್ತೆ ಎಂದವರು ಅಹಾನಳ ಕಿವಿಯ ಹಿಂದೆ ದೃಷ್ಟಿ ಬೊಟ್ಟಿಟ್ಟರು. ಅಹಾನಳಿಗೆ ಅವಳ ತಾಯಿಯ ನೆನಪಾಗಿ ಬಿಟ್ಟಿತ್ತು. ಅವಳ ಕಣ್ಣುಗಳು ತುಂಬ ತೊಡಗಿದವು. ಅಳ್ಬೇಡ, ಇಷ್ಟು ಹೊತ್ತು ಕಷ್ಟಪಟ್ಟು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹಾಳಾಗುತ್ತೆ ಎಂದು ಗದರಿದರು ರೇಖಾ. ಅಹಾನ ಜೋರಾಗಿ ನಕ್ಕು ಅವರನ್ನು ತಬ್ಬಿ ಯು ಆರ್ ದ ಬೆಸ್ಟ್ ಎಂದಳು. ಐ ನೋ ಎಂದು ರೇಖಾ ಕೂಡ ಜೋರಾಗಿ ನಕ್ಕರು. ಮಾಮ್, ನಿಮ್ಮದು ಮುಗಿದಿದ್ರೆ ನನಗೆ ಸ್ವಲ್ಪ ಜಾಗ ಬಿಡಿ ಎಂದು ಹಾರಿ ಬಂದ ಪ್ರತಿ ಅಗಸ್ತ್ಯನ ಕೊರಳಿಗೆ ಜೋತು ಬಿದ್ದು ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀಯಾ ಎಂದವಳು ಅಹಾನ ಕಡೆ ತಿರುಗಿ ನೀವು ಆ್ಯಸ್ ಯೂಶುವಲ್ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ ಎಂದಳು. ಇಬ್ಬರು ಅವಳಿಗೆ ಥ್ಯಾಂಕ್ಸ್ ಎಂದರು. ರಾಜೇಶ್ ಇಬ್ಬರಿಗೂ ಹುಷಾರಾಗಿ ಹೋಗ್ಬನ್ನಿ ಎಂದರು. ಇಬ್ಬರು ಕಾರಿನ ಬಳಿ ಬರುತ್ತಲೇ ಅಗಸ್ತ್ಯ ಅವಳಿಗಾಗಿ ಕಾರಿನ ಹಿಂದಿನ ಡೋರನ್ನು ತೆಗೆದನು. ಥ್ಯಾಂಕ್ಸ್ ಎಂದವಳು ಕಾರಿನೊಳಗೆ ಕುಳಿತ ನಂತರ ಇನ್ನೊಂದು ಬದಿಯಿಂದ ಬಂದು ಅವಳ ಪಕ್ಕದ ಸೀಟಿನಲ್ಲಿ ಹತ್ತಿ ಕುಳಿತ. ಡ್ರೈವರ್ ಕಾರನ್ನು ಸ್ಟಾರ್ಟ್ ಮಾಡಿದ. ಕಾರು ಮುಂದೆ ಚಲಾಯಿಸಿತು. ದಾರಿಯುದ್ದಕ್ಕೂ ಅವರಿಬ್ಬರ ನಡುವೆ ಹಿತವಾದ ಮೌನವೊಂದು ಆವರಿಸಿತ್ತು. ಅರ್ಧ ಗಂಟೆಯಲ್ಲಿ ಇಬ್ಬರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲಿನ ಮುಂದಿದ್ದರು. ಸಂಚಿಕೆ ಮುಂದುವರಿಯುವುದು. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ಕತೆ ಹೇಗೆ ಅನಿಸುತ್ತದೆ ಎಂದು ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ.